ಕೇಂದ್ರ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರು ಮುಂಬೈ ನಡುವೆ ಸೂಪರ್ ಫಾಸ್ಟ್ ರೈಲ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಮಹತ್ವದ ಘೋಷಣೆ ಆಗಿದೆ. ಈ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರು ಮುಂಬೈ ನಡುವೆ ಸೂಪರ್ ಫಾಸ್ಟ್ ರೈಲ್ ಅಂತ ಹೇಳಲಾಗ್ತಾ ಇದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವರಿಂದ ಘೋಷಣೆ ಆಗಿರುವಂಥದ್ದು. ಕೇಂದ್ರ ಸರ್ಕಾರದಿಂದ ಮಹತ್ವದ ಒಂದು ಘೋಷಣೆಯಾಗಿದೆ. ಈ ಒಂದು ವಿಚಾರದಲ್ಲಿ 30 ವರ್ಷಗಳ ಬೇಡಿಕೆ ಈಗ ಈಡೇರಿಸಿದೆ ಕೇಂದ್ರ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ಎಕ್ಸ್ನಲ್ಲಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಈ ಒಂದು ವಿಚಾರವಾಗಿ ಕಳೆದ 30 ವರ್ಷಗಳಿಂದ ಒಂದೇ ಸೂಪರ್ ಫಾಸ್ಟ್ ಆಗಿರುವಂತಹ ರೈಲಿತ್ತು. ಹೀಗಾಗಿ ಅನಿವಾರ್ಯವಾಗಿ ಬಸ್ ಮತ್ತು ವಿಮಾನ ಹತ್ತಬೇಕಾಗಿತ್ತು. ಇದೀಗ ಮುಂಬೈಗೆ ಮತ್ತೊಂದು ಸೂಪರ್ ಫಾಸ್ಟ್ ರೈಲು ಬರ್ತಾ ಇದೆ ಬೆಂಗಳೂರಿನಿಂದ. ಇದಕ್ಕೆ ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಒಂದು ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಎಕ್ಸ್ನಲ್ಲಿ ಪೋಸ್ಟನ್ನು ಮಾಡಿರುವಂಥದ್ದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು. ಕೇಂದ್ರ ಸರ್ಕಾರದಿಂದ ಈಗ ಈ ಒಂದು ವಿಚಾರ ಏನಿದೆ, ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಂತೆ ಆಗಿದೆ ಜನರಿಗೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಸೂಪರ್ ಫಾಸ್ಟ್ ರೈಲು ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾನೆ. ಇದಕ್ಕೆ ಕೇಂದ್ರ ಸರ್ಕಾರ ಈ ರೀತಿಯಾದಂಥ ಒಂದು ಮಹತ್ವವಾದಂಥ ಘೋಷಣೆಯನ್ನು ಮಾಡಿದೆ. ಈಗ ಇನ್ನು ಮುಂದೆ ಜನ ಯಾರೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಖುದ್ದಾಗಿ ರೈಲ್ವೆ ಸಚಿವ ಆಗಿರುವಂತಹ ಅಶ್ವಿನಿ ವೈಷ್ಣವ್ ಅವರೇನಿದ್ದಾರೆ ಅವರೇ ಘೋಷಣೆ ಮಾಡಿರುವಂಥದ್ದು. ಈ ಒಂದು ವಿಷಯದಲ್ಲಿ ಸುಮಾರು 30 ವರ್ಷಗಳ ಒಂದು ಬೇಡಿಕೆ ಇತ್ತು. ಹೀಗಾಗಿ ಆ ಬೇಡಿಕೆ ಈಡೇರಿದಂತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಕೇಂದ್ರ ಸರ್ಕಾರ ಏನಿದೆ ಅದು ಯಾವಾಗಲೂ ಕೂಡ ಜನಪರವಾಗಿ ಇರುವಂಥದ್ದು ಅನ್ನೋ ರೀತಿಯಲ್ಲಿ ಇವರು ಟ್ವೀಟನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವಂಥದ್ದು. ಕೇಂದ್ರ ಸರ್ಕಾರ ಏನಿದೆ ಜನರಿಗೆ ಈ ರೀತಿಯಾಗಿ ಅನುಕೂಲ ಆಗುವಂತಹ ಒಂದು ಘೋಷಣೆಯನ್ನು ಮಾಡಿದೆ. ಇದರಿಂದ ನನಗೆ ಸಂತಸ ಆಗಿದೆ, ಅದೇ ರೀತಿಯಾಗಿ ಜನರಿಗೂ ಕೂಡ ಸಂತಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಅವರು. ತೇಜಸ್ವಿ ಸೂರ್ಯ ಅವರೇನಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಬೆಂಗಳೂರು ಮತ್ತು ಮುಂಬೈ ನಡುವೆ ಏನು ಸೂಪರ್ ಫಾಸ್ಟ್ ರೈಲು ಸೇವೆ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಘೋಷಣೆ ಆಗಿದೆ ಅಲ್ವಾ, ಅದಕ್ಕೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದೆ ನಾವು ಬಸ್ಸನ್ನು ಅಥವಾ ವಿಮಾನವನ್ನು ಹತ್ತೋದು ತಪ್ಪುತ್ತೆ, ರೈಲಲ್ಲಿ ಕೂಡ ಹೋಗ್ಬೋದು. ಸೂಪರ್ ಫಾಸ್ಟ್ ರೈಲಲ್ಲಿ ನಾವು ಹೋಗಬಹುದು. ಈ ಹಿಂದೆ ನಾವು ಬಸ್ಸಲ್ಲಿ ಹೋಗಬೇಕಾಗಿತ್ತು ಅಥವಾ ಪ್ಲೇನಲ್ಲಿ ಹೋಗಬೇಕಾಗಿತ್ತು, ವಿಮಾನದಲ್ಲಿ ಅದು ತಪ್ಪುತ್ತೆ ಅಂತ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಮುಂಬೈಗೆ ಮತ್ತೊಂದು ಸೂಪರ್ ಫಾಸ್ಟ್ ರೈಲು ಬರುತ್ತೆ, ಬೆಂಗಳೂರು ಟು ಮುಂಬೈ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಒಂದು ರೈಲು ಓಡಾಡುತ್ತೆ. ಇನ್ನು ಮುಂದೆ ಜನರು ಕೂಡ ಆರಾಮಾಗಿ ಓಡಾಡಬಹುದು. ಬಸ್ಸಲ್ಲಿ ಏನೋ ನೀವು ತಳ್ಳಾಡ್ಕೊಂಡು ನೂಕಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಅಥವಾ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗ್ತಾ ಇತ್ತು. ವಿಮಾನ ನಿಲ್ದಾಣ ಆಗಿರ್ಬೋದು ಅಥವಾ ಬಸ್ನಲ್ಲಿ ಹೋಗೋದಾಗಿರ್ಬೋದು, ಇವೆರಡೂ ಕೂಡ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಕೆಲ ಜನರು ಹೋಗೋಕ್ಕಾಗಲ್ಲ ದುಡ್ಡಿನ ಒಂದು ಸಮಸ್ಯೆಯಿಂದ. ಹೀಗಾಗಿ ಈ ಒಂದು ರೈಲು ಸಂಪರ್ಕ ಬಂದರೆ ಅದು ಅವ್ರಿಗೆ ಅನುಕೂಲ ಆಗುತ್ತೆ, ಉಪಯೋಗ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಈ ಒಂದು ವಿಚಾರದಲ್ಲಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಎಕ್ಸ್ ಖಾತೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು. ಈ ಒಂದು ವಿಚಾರದಲ್ಲಿ ಮುಖ್ಯವಾಗಿ ಬಿಜೆಪಿ ಸರ್ಕಾರ ಇಂತಹ ಒಂದು ಮಹತ್ವವಾದಂಥ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು ಎಲ್ಲರಿಗೂ ಕೂಡ ಖುಷಿಯನ್ನು ತಂದಿದೆ. ಇಡೀ ಜನತೆಗೆ ಇದು ಯೂಸ್ ಆಗುತ್ತೆ. ಮುಖ್ಯವಾಗಿ ಬೆಂಗಳೂರಿನ ಜನತೆಗೆ ಇದು ತುಂಬ ಉಪಯೋಗ ಆಗುತ್ತೆ. ಕರ್ನಾಟಕದ ಮೂಲಗಳಿಂದ ಅಥವಾ ಬೇರೆ ಹೊರ ರಾಜ್ಯದಿಂದಲೂ ಕೂಡ ಬೆಂಗಳೂರಿಗೆ ಸಾಕಷ್ಟು ಜನರು ಬರ್ತಾರೆ, ಮುಂಬೈಯಿಂದ ಕೂಡ ಸಾಕಷ್ಟು ಜನರು ಬರ್ತಾರೆ. ಹೀಗಾಗಿ ಈ ಒಂದು ಸೂಪರ್ ಫಾಸ್ಟ್ ರೈಲು ಒಂದು ಏನು ಸಂಪರ್ಕ ಬರೋದ್ರಿಂದ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರೊಂದು ಟ್ವೀಟನ್ನು ಮಾಡಿರುವಂಥ ಸಂಕ್ಷಿಪ್ತವಾಗಿ ಅವರ ಒಂದು ವಿಚಾರವನ್ನು, ಅವರ ಒಂದು ಖುಷಿಯನ್ನು ಬರೆದುಕೊಂಡು ಹಂಚಿಕೊಂಡಿದ್ದಾರೆ ಎಕ್ಸ್ ಖಾತೆಯಲ್ಲಿ ತೇಜಸ್ವಿ ಸೂರ್ಯ ಅವರು. ಬೆಂಗಳೂರು ಮತ್ತು ಮುಂಬೈ ನಡುವೆ ಬರುವಂತಹ ಒಂದು ಸೂಪರ್ ಫಾಸ್ಟ್ ರೈಲು ಏನಿದೆ ಇದು ಕೇಂದ್ರ ಸರ್ಕಾರದ ಒಂದು ಮಹತ್ವವಾದಂತಹ ಒಂದು ನಿರ್ಧಾರ, ಮಹತ್ವವಾದಂಥ ಘೋಷಣೆ ಅಂತ ಹೇಳಿ ಅವರು ಬರೆದುಕೊಂಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.